ಎಲ್ಲರಿಗೂ ನಮಸ್ಕಾರ. ಈ ದಿನ ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದು ಆ ವಿಷಯ ಅಂತ ನೋಡ್ಕೊಂಡಾಗ ಭಾರತ ಮತ್ತು ಮಾಲ್ಡೀವ್ಸ್. ರೈಟ್, ಭಾರತ ಮತ್ತು ಮಾಲ್ಡೀವ್ಸ್ನ ಒಂದು ಸ್ನೇಹಪೂರ್ವಕವಾಗಿರುವಂತಹ ಸಂಬಂಧವನ್ನು ವೃದ್ಧಿಗೊಳಿಸೋದಕ್ಕೋಸ್ಕರ ಭಾರತ ಸರ್ಕಾರ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಉದ್ಘಾಟನೆಯನ್ನು ಮಾಡಿದೆ. ಅದರ ಹೆಸರು ಹನಿಮಾದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎನ್ನುವಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ನೈಬರ್ಹುಡ್ ಫಸ್ಟ್ ಪಾಲಿಸಿಯ ಭಾಗವಾಗಿ ಭಾರತ ಈ ಮಾಲ್ಡೀವ್ಸ್ ದೇಶಕ್ಕೆ ಸಹಾಯವನ್ನು ಮಾಡಿರುವಂಥದ್ದು. ಇದು 2025 ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿರುವಂಥ ಒಂದು ಸಹಾಯ. ರೈಟ್, ಇದಾದ ನಂತರದಲ್ಲಿ ಗುಜರಾಲ್ ಎನ್ನುವಂಥ ಒಂದು ಡಾಕ್ಟ್ರಿನ್ ಬರುತ್ತೆ. ಈ ಗುಜರಾಲ್ ಡಾಕ್ಟ್ರಿನಲ್ಲಿ ನಮ್ಮ ಸುತ್ತಮುತ್ತಲಿರುವ ನೈಬರ್ಹುಡ್ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡಿ, ಆದರೆ ಅದರಿಂದ ಪ್ರತಿಯಾಗಿ ಏನನ್ನೂ ಬಯಸಬೇಡಿ ಎನ್ನುವಂಥ ವಿಷಯವನ್ನು ಗುಜರಾಲ್ ಡಾಕ್ಟ್ರಿನ್ ಹೇಳ್ತಾ ಹೋಗುತ್ತೆ. 2019ರಲ್ಲಿ ನೈಬರ್ಹುಡ್ ಪಾಲಿಸಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಸಾಗರ್ ಎನ್ನುವಂಥ ಇನಿಷಿಯೇಟಿವನ್ನು ಲಾಂಚ್ ಮಾಡಿದರು. ಇದರ ಫುಲ್ ಫಾರ್ಮ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಎನ್ನುವಂಥದ್ದು. ನೆನ್ಪಿಟ್ಕೊಳ್ಬೇಕು. ಕೆಲವು ದಿನಗಳ ಹಿಂದೆ ಮಾಲ್ಡೀವ್ಸ್ ರಾಷ್ಟ್ರ ಭಾರತದ ವಿರುದ್ಧವಾಗಿ ಇಂಡಿಯಾ ಔಟ್ ಎನ್ನುವಂಥ ಕ್ಯಾಂಪೇನನ್ನು ಮಾಡಿದರು. ಕಾರಣ ಏನು ಅಂದರೆ, ಮಾಲ್ಡೀವ್ಸ್ ಎನ್ನುವಂಥದ್ದು ಎಂಟೈರ್ಲಿ ಪ್ರವಾಸೋದ್ಯದ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಭಾರತದ ಪ್ರಧಾನಮಂತ್ರಿಯವರು ಲಕ್ಷದ್ವೀಪಕ್ಕೆ ಹೋಗಿ ಪ್ರವಾಸೋದ್ಯಮವನ್ನು ಹೆಚ್ಚು ಪ್ರಮೋಟ್ ಮಾಡಿದ್ದಕ್ಕೆ ವಿರುದ್ಧವಾಗಿ ಆ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ರೈಟ್, ಮಾಲ್ಡೀವ್ಸ್ ರಾಷ್ಟ್ರ ಚೀನಾ ದೇಶದ ಚೆಕ್ ಬುಕ್ ಡಿಪ್ಲೊಮಸಿ ಅಥವಾ ವೂಲ್ಫ್ ವಾರಿಯರ್ ಡಿಪ್ಲೊಮಸಿಯ ವಿರುದ್ಧವಾಗಿ ನಿಂತು ಈಗ ಭಾರತಕ್ಕೆ ಸಹಾಯ ಹಸ್ತವನ್ನು ನೀಡಬೇಕು ಎನ್ನುವಂಥ ವಿಷಯವನ್ನು ಪ್ರಸ್ತುತಪಡಿಸಿದೆ. ಇಲ್ಲಿ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ರಿಜು ಅವರು ಭಾರತದ ಪರವಾಗಿ ತಮ್ಮ ನಿಲುವನ್ನು ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಬೇಸಿಕ್ ಆಗಿರುವಂಥ ಮಾಹಿತಿ. ಇಲ್ಲಿ ಡಿಪ್ಲೊಮ್ಯಾಟಿಕ್ ರಿಲೇಷನನ್ನು ನೋಡ್ಕೊಳ್ಳೋಣ. ಭಾರತ ಮತ್ತು ಮಾಲ್ಡೀವ್ಸ್ ಎರಡೂ ಕೂಡ ಸಾರ್ಕ್ ಸದಸ್ಯ ರಾಷ್ಟ್ರಗಳು. ಅರ್ಥ ಆಗ್ತಿದೆಯಾ? ಈ ರಾಷ್ಟ್ರದಲ್ಲಿ ಆಪರೇಷನ್ ಕಾಕ್ಟಸ್ ಎನ್ನುವಂತಹ ಒಂದು ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಮಾಡಿತ್ತು. ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಗುಜರಾತ್ ಡಾಕ್ಟ್ರಿನ್ ಮೇಲೆ ಕೇಳ್ಬೋದು, ಸಾಗರ್ ಮೇಲೆ ಕೇಳ್ಬೋದು, ಆಪರೇಷನ್ ಕಾಕ್ಟಸ್ ಮೇಲೆ ಕೇಳ್ಬೋದು, ಮತ್ತು ಸಾರ್ಕ್ನ ಸದಸ್ಯ ರಾಷ್ಟ್ರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದಾಗತ್ತೆ. ಸೊ ಇಷ್ಟು ಭಾರತ ಮತ್ತು ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.